ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈ ಒಂದು ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟಿಂಗ್ ಆಪರೇಷನ್ಸ್ ಸಬ್ಜೆಕ್ಟ್ನ 2026 ಪರೀಕ್ಷೆಗಳ ಮಹತ್ವದ ಪ್ರಶ್ನೆಗಳನ್ನು ಯೂನಿಟ್ ವೈಸ್ ನೋಡೋಣ ಅಂತ. ಚಲನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಏನಾದರೂ ಡೌಟ್ಸ್ಗಳಿದ್ರೆ ಅವುಗಳನ್ನು ಕಮೆಂಟ್ ಮಾಡಿ. ಈಗಾಗಲೇ ಪ್ಲೇಲಿಸ್ಟ್ ಒಳಗೆ ಸ್ಟಾಕ್ ಮಾರ್ಕೆಟಿಂಗ್ ಆಪರೇಷನ್ಸ್ ಅಂತ ಹೇಳಿ ಸಪ್ರೇಟ್ ಆಗಿ ಒಂದು ಪ್ಲೇಲಿಸ್ಟ್ ಇದೆ. ಅದರಲ್ಲಿ ಎಲ್ಲ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ, ಅವುಗಳನ್ನು ಕೂಡ ನೋಡ್ರಿ. ಯೂನಿಟ್ ವೈಸ್ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಕ್ವಶನ್ಗಳನ್ನು ನೋಡೋಣ ಅಂತ. ಫಸ್ಟ್ ಯೂನಿಟ್, ಅದರಲ್ಲಿ ಒಂದನೇ ಕ್ವಶನ್, ವಾಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್, ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್. ಹಣಕಾಸಿನ ಮಾರುಕಟ್ಟೆ ಅಂದ್ರೇನು, ಅದರ ಮಹತ್ವವನ್ನು ವಿವರಿಸಿರಿ ಅನ್ನುವಂತಹ ಪ್ರಶ್ನೆ. ಎರಡನೇ ಕ್ವಶನ್, ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಮನಿ ಮಾರ್ಕೆಟ್. ಹಣದ ಪೇಟೆ ಅಥವಾ ಹಣದ ಮಾರುಕಟ್ಟೆಯ ಪ್ರಕಾರಗಳನ್ನು ವಿವರಿಸಿರಿ. ಥರ್ಡ್ ಇಂಪಾರ್ಟೆಂಟ್ ಕ್ವಶನ್ನು, ಇದು ಹೋದ ವರ್ಷ ರಿವೈಸ್ಡ್ NEP ಒಳಗೂ ಕೂಡ ಕ್ವಶನ್ ಬರುತ್ತಾ ಅಂದ್ಕೊಂಡಿದ್ವಿ, ಆದರೆ ಅವಾಗೂ ಕೂಡ ಬರಲಿಲ್ಲ. ಈ ವರ್ಷ ಆಲ್ಮೋಸ್ಟ್ ಸೆಬಿ ಮೇಲೆ ಪ್ರಶ್ನೆಗಳು ಬರ್ಬೋದು. ಎಕ್ಸ್ಪ್ಲೈನ್ ದಿ ಆಬ್ಜೆಕ್ಟಿವ್ಸ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಬಿ. ಸೆಬಿಯ ಉದ್ದೇಶಗಳು, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ರೈಟ್ ಎ ನೋಟ್ ಆನ್ NSE ಆ್ಯಂಡ್ BSE. 5 ಮಾರ್ಕ್ಸಿಗೆ ಏನಾಗ್ತೈತಿ, NSE ಮೇಲೆ ಒಂದು ಟಿಪ್ಪಣಿ ಬರೆಯಿರಿ ಅಥವಾ BSE ಮೇಲೆ ಟಿಪ್ಪಣಿ ಬರೆಯಿರಿ ಅನ್ನುವಂತಹ ಒಂದು ಪ್ರಶ್ನೆ ಇರಬಹುದು. ಸೆಕೆಂಡ್ ಯೂನಿಟ್ ಒಳಗೆ ನೋಡೋದಾದ್ರೆ, ವಾಟ್ ಈಸ್ ಲಿಸ್ಟಿಂಗ್, ರೈಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ಲಿಸ್ಟಿಂಗ್. 5 ಮಾರ್ಕ್ಸಿಗೆ ಲಿಸ್ಟಿಂಗ್ ಕನ್ನಡದೊಳಗೆ ಪಟ್ಟಿ ಮಾಡುವಿಕೆ ಅಥವಾ ಯಾದೀಕರಣ ಅಂತ ಕರಿತಿರ್ತಾರೆ, ಹಾಗಾಗಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಇಂಗ್ಲಿಷ್ ವರ್ಡು ಕೂಡ ಅದನ್ನ ನೆನಪಿಟ್ಕೊಂಡಿರ್ರಿ. ಪಟ್ಟಿ ಮಾಡುವಿಕೆ ಅಥವಾ ಯಾದೀಕರಣ ಅಥವಾ ಪಟ್ಟಿ ಅಂತನೂ ಕೂಡ ವರ್ಡ್ ಕನ್ನಡದೊಳಗೆ ಕೊಡ್ಬೋದು. ಅದರ ಉದ್ದೇಶಗಳನ್ನು ವಿವರಿಸಿರಿ ಅಥವಾ ಬರೆಯಿರಿ ಅಂತ ಬರುತ್ತೆ. ಉದ್ದೇಶಗಳು ವಿವರಣೆ ರೀತಿಯಲ್ಲಿ ಏನಿಲ್ಲ, ಅವು ಪಾಯಿಂಟ್ ವೈಸ್ ಇರೋದ್ರಿಂದ ಒಂದು 7ರಿಂದ 8 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಎಕ್ಸ್ಪ್ಲೇನ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಲಿಸ್ಟಿಂಗ್. ಪಟ್ಟಿ ಮಾಡುವಿಕೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಏನದಾವು ಅಥವಾ ಗುಣ ಮತ್ತು ಅವಗುಣಗಳು ಅಂತ ವರ್ಡ್ ಕನ್ನಡದೊಳಗೆ ಬರಬಹುದು. 15 ಮಾರ್ಕ್ಸಿಗೆ. ಎಕ್ಸ್ಪ್ಲೇನ್ ದಿ ಲಿಸ್ಟಿಂಗ್ ರಿಕ್ವೈರ್ಮೆಂಟ್ಸ್. ಲಿಸ್ಟಿಂಗ್ನ ಅವಶ್ಯಕತೆಗಳನ್ನು ವಿವರಿಸಿರಿ ಅನ್ನುವಂತಹ ಪ್ರಶ್ನೆ 2ನೇ ಯೂನಿಟ್ ಒಳಗಿದೆ. 2ನೇ ಯೂನಿಟ್ ಒಳಗೆ ಒಂದು ಪ್ರಾಬ್ಲಮ್ ಕೂಡ ಬರುತ್ತೆ ರೈಟ್ ಇಶ್ಯೂ ಮೇಲೆ. ಆ್ಯಕ್ಚುಲಿ 1-2 ವರ್ಷ ಆ ಪ್ರಶ್ನೆಗಳು ಬಂದಿದ್ದಾವೆ ರೈಟ್ ಇಶ್ಯೂ ಮೇಲೆ ಪ್ರಾಬ್ಲಮ್ಗಳು. ಅದಾದಮೇಲೆ ರೈಟ್ ಇಶ್ಯೂ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ ಬಂದಿಲ್ಲ, ಸಿಂಪಲ್ ಪ್ರಾಬ್ಲಮ್ ಐತಿ. ಈ ಪ್ಲೇಲಿಸ್ಟ್ ಒಳಗೆ ಆಲ್ರೆಡಿ ಒಂದು ರೈಟ್ ಇಶ್ಯೂ ಮೇಲೆ ಪ್ರಾಬ್ಲಮ್ಗಳನ್ನು ನಾನು ಅಪ್ಲೋಡ್ ಮಾಡೀನಿ, ಅದನ್ನು ಕೂಡ ಒಂದ್ಸಾರಿ ನೀವು ನೋಡ್ಕೋರಿ. ಥರ್ಡ್ ಯೂನಿಟ್ ಒಳಗೆ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಕ್ರೀನ್ ಬೇಸ್ಡ್ ಸಿಸ್ಟಮ್ ಅಥವಾ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಇಂಪಾರ್ಟೆನ್ಸು ಅಥವಾ ಫ್ಯೂಚರ್ಸು, ಅಡ್ವಾಂಟೇಜಸ್ಸು ಯಾವ ಪ್ರಶ್ನೆ ಬಂದರೂ ಕೂಡ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ ಮೇಲೆ ಒಂದೇ ರೀತಿ ಇದಾವ, ಅವುಗಳನ್ನು ಬರಿಬೇಕು ನೀವು. ಪರದೆ ಆಧಾರಿತ ವ್ಯಾಪಾರಿ ಪದ್ಧತಿಯ ಅನುಕೂಲತೆಗಳು, ಮಹತ್ವ, ಲಕ್ಷಣಗಳು, ಯಾವುದು ಪ್ರಶ್ನೆ ಇದ್ರೂ ಕೂಡ ಸೇಮ್ ಆನ್ಸರ್ ಇದಕ್ಕೆ ಬರುತ್ತೆ. ರೈಟ್ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಡೆಲಿವರಿ ಆ್ಯಂಡ್ ಡಿಮೆಟೀರಿಯಲೈಸೇಷನ್. ಭೌತಿಕ ವಿತರಣೆ ಮತ್ತು ಅಭೌತಿಕರಣ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ವ್ಯತ್ಯಾಸ ಕೇಳಿದ್ರೆ ಮಿನಿಮಮ್ 5 ಪಾಯಿಂಟ್ಸ್ಗಳು ಬರಿಬೇಕಾಗತ್ತೆ, ಒಂದು 7 ಪಾಯಿಂಟ್ ನೋಡ್ಕೋರಿ. ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಡಿಮೆಟೀರಿಯಲೈಸೇಷನ್. ಷೇರುಗಳ ಅಭೌತೀಕರಣ ಅಥವಾ ಅಭೌತೀಕರಣ ಅಂತ ನಾವು ಕರಿತೀವಿ. ಅಭೌತೀಕರಣದ ಅನುಕೂಲತೆಗಳು ಮತ್ತು ಅದರ ಇತಿಮಿತಿಗಳು ಏನಾರ ಇದ್ರೆ ಅವುಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಥರ್ಡ್ ಯೂನಿಟ್ ಒಳಗಿಂದ ಆಗಿದೆ. ಡಿಮ್ಯಾಟ್ ಅಕೌಂಟ್. ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್ ಆಫ್ ಓಪನಿಂಗ್ ಎ ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಖಾತೆಯನ್ನು ತೆರೆಯುವ ವಿಧಾನವನ್ನು ವಿವರಿಸಿರಿ. ಮತ್ತು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಆರ್ ಸೆಕ್ಯೂರಿಟೀಸ್ ಅಂತ ಕೇಳ್ಬೋದು. ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಆರ್ ಸೆಕ್ಯೂರಿಟೀಸ್. ಷೇರುಗಳ ಕೊಳ್ಳುವ ಮತ್ತು ಮಾರುವ ವಿಧಾನವನ್ನು ವಿವರಿಸಿರಿ ಅಂತೇಳಿ ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಯೂನಿಟ್ ಒಳಗೆ ಇಂಪಾರ್ಟೆಂಟ್, ಪ್ರತಿ ವರ್ಷ ಆಲ್ಮೋಸ್ಟ್ 5 ಮಾರ್ಕ್ಸಿಗೆ ಪ್ರಾಬ್ಲಮ್ಗಳು ಬಂದವು. 3 ವರ್ಷದ ಹಿಂದಿನ ನೋಡಿದ್ರೆ ನಾವು ಸ್ಟಾಕ್ ಮಾರ್ಕೆಟಿಂಗ್ ಆಪರೇಷನ್ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಆಗಿ NEP ಒಳಗೆ ಬಂತು. 5 ವರ್ಷಗಳು ಕ್ವಶನ್ ಪೇಪರ್ಗಳು ಇದಾವೆ ನಿಮ್ಮ ಹಳೆವು. ಆ ಕ್ವಶನ್ ಪೇಪರ್ ಒಳಗೆ ನೋಡೋದಾದ್ರೆ ಈ ಥರ್ಡ್ ಯೂನಿಟ್ ಮೇಲೆ ಶಾರ್ಟ್ ಸೆಲ್ಲಿಂಗು ಮತ್ತು ಮಾರ್ಜಿನ್ ಟ್ರೇಡಿಂಗ್ ಮೇಲೆ ಪ್ರಾಬ್ಲಮ್ಗಳು ಬರ್ತಾವೆ. 2ರಲ್ಲಿ ಒಂದು ಪ್ರಾಬ್ಲಮ್ ಮಾತ್ರ ಪ್ರತಿ ವರ್ಷ ಬಂದೈತಿ. ಹೋದ ವರ್ಷ ಈ ಒಂದು
ಶಾರ್ಟ್ ಸೆಲ್ಲಿಂಗ್ ಮೇಲೆ ಪ್ರಾಬ್ಲಮ್ ಯಾವುದು ಬಂದಿಲ್ಲ, ಮಾರ್ಜಿನ್ ಟ್ರೇಡಿಂಗ್ ಮೇಲೆ ಬಂದೈತಿ. ಹಾಗಾಗಿ 99% ಈ ವರ್ಷ ಶಾರ್ಟ್ ಸೆಲ್ಲಿಂಗ್ ಮೇಲೆ ಪ್ರಾಬ್ಲಮ್ ಬರೋ ಸಾಧ್ಯತೆ 5 ಮಾರ್ಕ್ಸ್ಗೆ ಇದೆ. ಆಲ್ರೆಡಿ ಇದರದ್ದು ಕೂಡ ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡ್ರಿ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ. ಪ್ರಾಬ್ಲಮ್ ಆನ್ ಮಾರ್ಜಿನ್ ಟ್ರೇಡಿಂಗ್ ಕೂಡ ಈ ಯೂನಿಟ್ ಒಳಗೆ ಐತಿ. ಇಲ್ಲೇ 2025 ಕ್ವಶನ್ ಪೇಪರ್ದ ಕ್ವಶನ್ ಅನ್ನು ಕೂಡ ನಿಮಗೆ ಡಿಸ್ಪ್ಲೇ ನಾನು ಅಲ್ಲೇ ಮಾಡೀನಿ. ಹೋದ ವರ್ಷ ಮಾರ್ಜಿನ್ ಟ್ರೇಡಿಂಗ್ ಬಂದಿರೋದ್ರಿಂದ ಈ ವರ್ಷ ಶಾರ್ಟ್ ಸೆಲ್ಲಿಂಗ್ ಮೇಲೆ ಪ್ರಾಬ್ಲಮ್ ಬರೋ ಸಾಧ್ಯತೆಗಳು ಇದೆ. 4ನೇ ಯೂನಿಟ್ ಒಳಗೆ ನಾವು ನೋಡೋದಾದ್ರೆ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್, ಷೇರು ಮಾರುಕಟ್ಟೆಯ ಸೂಚಾಂಕದ ಪ್ರಕಾರಗಳನ್ನು ವಿವರಿಸಿರಿ ಅಂತ ಬರುತ್ತೆ. 4 ರೀತಿಯ ಪ್ರಕಾರಗಳನ್ನು ನೀವು ನೋಡ್ತೀರಿ: ಪ್ರೈಸ್ ಇಂಡೆಕ್ಸ್ ನಂಬರ್, ವೇಟೆಡ್ ಇಂಡೆಕ್ಸ್ ನಂಬರ್, ವ್ಯಾಲ್ಯೂವೇಟೆಡ್ ಇಂಡೆಕ್ಸ್ ನಂಬರ್, ದೆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು, ಅದಾದ್ಮೇಲೆ ಫ್ರೀ ಫ್ಲೋಟ್ ಫ್ಯಾಕ್ಟರ್ ಮೆಥಡ್ ಅಂತ ಬರ್ತವೆ. ಬಹಳಷ್ಟು ಇಂಪಾರ್ಟೆಂಟ್ ಇವು 4 ಕೂಡ. ಪ್ರತಿಯೊಂದರ ಮೇಲೂ ಕೂಡ ಪ್ರಾಬ್ಲಮ್ಗಳು ಅದಾವ. ಥಿಯರಿ ಆಸ್ಪೆಕ್ಟ್ ಕೂಡ ನೀವು ನೋಡ್ಕೊಂಡಿರ್ಬೇಕಾಗ್ತೈತಿ. 15 ಮಾರ್ಕ್ಸ್ಗೆ ಈ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಂದು ಟೈಪದ ಮೇಲೂ ಕೂಡ ಪ್ರಾಬ್ಲಮ್ಗಳು ಅದಾವ, ಅವುಗಳನ್ನು ನೀವು ಸರಿಯಾಗಿ ನೋಡ್ಕೋಬೇಕು. 4ನೇ ಯೂನಿಟ್ ಒಳಗೆ ಇಂಪಾರ್ಟೆಂಟ್ ಆಗಿ ಬರೋದೇನು ಅಂದ್ರೆ 15 ಮಾರ್ಕ್ಸ್ಗೆ ಈ ಸ್ಟಾಕ್ ಮಾರ್ಕೆಟಿಂಗ್ ಆಪರೇಷನ್ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗಿಂದನೂ ಕೂಡ 15 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಫಿಕ್ಸ್ಡ್ ಐತಿ. ಆ ಪ್ರಾಬ್ಲಮ್ ಬಂದೈತಿ, ವ್ಯಾಲ್ಯೂಗಳಷ್ಟ ಚೇಂಜಸ್, ಬೇರೆ ಏನು ವ್ಯತ್ಯಾಸ ಇಲ್ಲೇ ಇಲ್ಲ. ಆ ಪ್ರಾಬ್ಲಮ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಿಮ್ಗೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಪಿಟಲೈಸೇಷನ್ ಆ್ಯಂಡ್ ಇಂಡೆಕ್ಸ್ ಪಾಯಿಂಟ್ಸ್ ಅಂತ ಹೇಳ್ಯಾರ. BSc ಇದ್ರೆ 100, NSc ಇದ್ರೆ 1000 ತಗೊಂಡ್ ಮಾಡ್ರಿ ಅಂತ ಹೇಳ್ಯಾರ. ಇಲ್ಲೇನು ಕ್ವಶನ್ ತೋರಿಸ್ತಾ ಇದ್ದೀನಿ, ಇದ ಕ್ವಶನ್ನ ಪ್ರತಿ ವರ್ಷ 5 ವರ್ಷದ ಕ್ವಶನ್ ಪೇಪರ್ ನೋಡಿದ್ರು ಕೂಡ ಈ ಥರದ್ದು ಒಂದು ಪ್ರಾಬ್ಲಮ್ ಕಂಪಲ್ಸರಿಯಾಗಿ ಬಂದೈತಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಈಸಿಯೆಸ್ಟ್ ಮೆಥಡ್ ಐತಿ. ಆ ಒಂದು ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡ್ಕೋರಿ, 15 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಈ ಒಂದು ಎಲ್ಲ ವಿಡಿಯೋಸ್ಗಳಿಗೆ ಸಂಬಂಧಪಟ್ಟಂಗೆ MSR ಎಜುಕೇಶನ್ ಜೂನ್ ಅಂತ ನೀವು ಸರ್ಚ್ ಮಾಡಿ ಪ್ಲೇಲಿಸ್ಟ್ ಒಳಗಡೆ ಹೋಗ್ಬೇಕು. ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸ್ಟಾಕ್ ಮಾರ್ಕೆಟಿಂಗ್ ಆಪರೇಷನ್ಸ್ ಅಂತ ಹೇಳಿ ಸಪ್ರೇಟ್ ಆದಂಥ ಒಂದು ಲಿಸ್ಟ್ ಐತಿ. ಇದರೊಳಗೆ ಒಂದು 19 ವಿಡಿಯೋಸ್ಗಳು ಅದಾವೆ ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ, ಎಸ್ಪೆಷಲಿ KUD ಸಿಲೆಬಸ್ ಪ್ರಕಾರ ಇರುವಂಥದ್ದು. ಇವುಗಳನ್ನು ಕೂಡ ನೀವು ನೋಡ್ರಿ. ಪ್ರತಿಯೊಂದು ಟೈಪದ್ದು ಕೂಡ ಪ್ರಾಬ್ಲಮ್ಗಳನ್ನು ಅಪ್ಲೋಡ್ ಮಾಡೀನಿ, ಅವುಗಳನ್ನು ಕೂಡ ನೀವು ನೋಡ್ರಿ. ದೆನ್ ಇದಾದ್ಮೇಲೆ 4ನೇ ಯೂನಿಟ್ ಮೇಲೆ ಇನ್ನೊಂದು ನೋಡೋದಾದ್ರೆ ಕ್ವಶನ್ ಎಕ್ಸ್ಪ್ಲೇನ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಕ್ರೈಟೇರಿಯಾ ಆಫ್ ಸೆನ್ಸೆಕ್ಸ್. ಸೆನ್ಸೆಕ್ಸ್ ನಲ್ಲಿನ ಸ್ಕ್ರಿಪ್ಟ್ ಆಯ್ಕೆಯ ಮಾನದಂಡಗಳನ್ನು ವಿವರಿಸಿರಿ ಅಂತೇಳಿ. ಯಾವ ವರ್ಷನೂ ಕೂಡ ಈ ಪ್ರಶ್ನೆ ಏನು ಬಂದಿಲ್ಲ, ಬಟ್ ಬಂದರೂ ಕೂಡ ಬರ್ಬೋದು ಅನ್ನುವಂಥ ಒಂದು ಗೆಸ್ಸಿಂಗ್ ಮೇಲೆ ನಿಮ್ಗೆ ಈ ಕ್ವಶನ್ ಕೂಡ ಕೊಟ್ಟೇನೆ. 5ನೇ ಯೂನಿಟ್ ಒಳಗೆ ಬಹಳಷ್ಟು ಸಾರಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆ ಏನು ಅಂತಂದ್ರೆ ಮಾರ್ಕೆಟ್ ರಿಸ್ಕ್ ಅಥವಾ ಟೈಪ್ಸ್ ಆಫ್ ರಿಸ್ಕ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿ. ಹಳೆ ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡಿದ್ರೆ ಬಹಳಷ್ಟು ಸಾರಿ ಈ ಟೈಪ್ಸ್ಗಳ ಮೇಲೆ ಟೈಪ್ಸ್ ಆಫ್ ರಿಸ್ಕ್ ಮೇಲೆ ಬಹಳಷ್ಟು ಕ್ವಶನ್ಗಳು ಬಂದಿದಾವ. ಹೋದ ವರ್ಷನೂ ಕೂಡ ಐತಿ, ಈ ವರ್ಷ ಇದ ಕ್ವಶನ್ 15 ಮಾರ್ಕ್ಸಿಗೆ ಬಂದರೂ ಕೂಡ ಬರಬಹುದು. ರಿಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ BSc, ಎಕ್ಸ್ಪ್ಲೇನ್ ದಿ ರಿಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ BSc ಅಂತ ಪ್ರಶ್ನೆ ಬರಬಹುದು. ಇದು ಕೂಡ ಒಮ್ಮೆ ಬಂದಿಲ್ಲ. ಈ ಒಂದು 5ನೇ ಯೂನಿಟ್ ಒಳಗೆ ಇರೋದ ಒಂದು 4 ರಿಂದ 5 ಕಾನ್ಸೆಪ್ಟ್ಗಳು ಅದಾವ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ಸರ್ವೆಲೆನ್ಸಸ್ ಸಿಸ್ಟಮ್ ಇನ್ BSc ಆ್ಯಂಡ್ NSc, BSc ಮತ್ತು NScಯ ಕಣ್ಗಾವಲು ವ್ಯವಸ್ಥೆಯ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಬರಬಹುದು. ಈ ಯೂನಿಟ್ ಮೇಲೆ ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತೋರಿಸೋದಾದ್ರೆ ನಿಮ್ಗೆ ಮೆಥಡ್ಸ್ ಆಫ್ ಮಿನಿಮೈಸಿಂಗ್ ರಿಸ್ಕ್ ಇನ್ ಸ್ಟಾಕ್ ಮಾರ್ಕೆಟ್, ಷೇರು ಮಾರುಕಟ್ಟೆಯಲ್ಲಿನ ಅಪಾಯಗಳನ್ನು ಕಡಿಮೆ ಮಾಡುವ ವಿಧಾನಗಳನ್ನು ವಿವರಿಸಿರಿ. ಈ ಕ್ವಶನ್ನು ಕೂಡ ಬಹಳಷ್ಟು ಸಾರಿ ಎಕ್ಸಾಮ್ ಒಳಗೆ ಬಂದೈತಿ. 5ನೇ ಯೂನಿಟ್ ಒಳಗೆ 2 ಕ್ವಶನ್ಗಳು ಭಾಳ ರಿಪೀಟ್ ಆಗ್ಯಾವ. ಅವೆರಡು ಕ್ವಶನ್ ಬಿಟ್ರೆ ಬೇರೆ ಕ್ವಶನ್ ಬಂದೇ ಇಲ್ಲ. ಒಂದು ಟೈಪ್ಸ್ ಆಫ್ ರಿಸ್ಕ್, ಇನ್ನೊಂದು ಮೆಥಡ್ಸ್ ಆಫ್ ಮಿನಿಮೈಸಿಂಗ್ ರಿಸ್ಕ್ ಇನ್ ಸ್ಟಾಕ್ ಮಾರ್ಕೆಟ್. ಇವೆರಡು ಪ್ರಶ್ನೆಗಳ ರಿಪೀಟೆಡ್ ಆಗ್ಯಾವ. ಮೇನ್ ಇಂಪಾರ್ಟೆಂಟ್ ಇವೆರಡು ನೋಡ್ಕೊಂಡೇ ಇರ್ರಿ ನೀವು. ಪ್ಲಸ್ ನಾನು ಇನ್ನೂ 2 ಕ್ವಶನ್ಗಳು ಯೂನಿಟ್ ಮೇಲೆ ತೋರಿಸೇನೆ ನಿಮ್ಗೆ ಈಗ, ಅವುಗಳನ್ನು ಕೂಡ ನೋಡ್ಕೋರಿ. ಮೇನ್ ಇಂಪಾರ್ಟೆಂಟ್ ನೀವು 20 ಮಾರ್ಕ್ಸ್ ಈಸಿಯಾಗಿ ಪ್ರಾಬ್ಲಮ್ಗಳಿಂದ ತಗೋಬಹುದು. ಪ್ರಾಬ್ಲಮ್ಗಳು ಯಾವ್ಯಾವು ಅಂದ್ರೆ ಇನ್ನೊಮ್ಮೆ ಹೇಳೋದಾದ್ರೆ ಶಾರ್ಟ್ ಸೆಲ್ಲಿಂಗ್, ಮಾರ್ಜಿನ್ ಟ್ರೇಡಿಂಗ್, ದೆನ್ 15 ಮಾರ್ಕ್ಸ್ ಪ್ರಾಬ್ಲಮ್ 4ನೇ ಯೂನಿಟ್ ಒಳಗಿಂದು.
ಮಾರ್ಕೆಟ್ ವ್ಯಾಲ್ಯೂ ಕ್ಯಾಪಿಟಲೈಸೇಷನ್ ಆ್ಯಂಡ್ ಇಂಡೆಕ್ಸ್ ಪಾಯಿಂಟ್ಸು ಅಂತ ಏನು ಬರುತ್ತೆ ವೇಟೆಡ್ ಎವರೇಜ್ ಇದ್ದು ಅದು ಈಸಿಯಾಗಿ ಈ ಪ್ರಾಬ್ಲಮ್ಗಳಿಂದ ನೀವು 20 ಮಾರ್ಕ್ಸನ್ನು ತಗೋಬಹುದು. ಇದರ ಜೊತೆಗೆ ರೈಟ್ ಇಶ್ಯೂ ಮೇಲೆ ಪ್ರಾಬ್ಲಮ್ಗಳು ಕೂಡ ಒಂದನ್ನು ನೀವು ನೋಡ್ಕೋರಿ. ಅದು ಕೂಡ ಬಹಳಷ್ಟು ಸಿಂಪಲ್ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ಈಗಾಗಲೇ ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡೀನಿ, ಅವುಗಳನ್ನು ಕೂಡ ನೀವು ನೋಡ್ರಿ.